ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರೋ ಪ್ರತಿಯೊಬ್ಬರು ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಯೆರೆಮೀಯನ ಪ್ರವಾದನೆಯ ಗ್ರಂಥ ವಾಕ್ಯವನ್ನು ಧ್ಯಾನ ಮಾಡೋಣ. 15ನೇ ಅಧ್ಯಾಯ 20ನೇ ವಾಕ್ಯವನ್ನು. ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರವಾದ ಪೌಳೆಗೋಡೆಯನ್ನಾಗಿ ಮಾಡುವೆನು. ಎಸ್ ಕಂಟಿನ್ಯೂ ಮಾಡುವೆನು. ಅವರಿಗೆ ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ಇದು ಯೆಹೋವನಾದ ನನ್ನ ಮಾತು. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು. ಹೌದು, ಕ್ರೂರರ ಕೈಯಿಂದ ರಕ್ಷಿಸುವೆನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಈ ಒಂದು 2020 ಈ ಒಂದು ತಿಂಗಳು ಮೇ ಮತ್ತು ಜೂನ್ ತಿಂಗಳಿಗೆ ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನ ಏನು? ನಿನ್ನನ್ನು ನಿಶ್ಚಯವಾಗಿ ನಾನು ಬಿಡುಗಡೆ ಮಾಡುವೆನು. ನಿನ್ನ ಜೀವಿತದಲ್ಲಿ ಮಹತ್ತಾದಂಥ ಕಾರ್ಯಗಳನ್ನು ನಾನು ಮಾಡುವೆನು. ನಿನ್ನನ್ನು ಸೋಲಿಸಬೇಕೆಂಬುದಾಗಿ ಅನೇಕರು ಅನೇಕ ವಿಧದಲ್ಲಿ, ಅನೇಕ ವಿಷಯಗಳಲ್ಲಿ, ಅನೇಕ ಸಂಗತಿಗಳಲ್ಲಿ ಕೂಡಿ ಬಂದಿದ್ದಾಗಲೂ ಕೂಡ, ಆದರೆ ನಿನಗೆ ಸೋಲಾಗುವುದಿಲ್ಲ, ನಾನು ನಿನಗೆ ಜಯವನ್ನೇ ಕೊಡುವೆನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡಲಾರದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ವಾಗ್ದಾನ ಎಂದಿಗೂ ಕೂಡ ನಾವು ಮರೆಯಬಾರದು ಪ್ರಿಯರೇ. ಅನೇಕರ ಭಕ್ತರ ಜೀವಿತದಲ್ಲಿ ಅನೇಕ ವಿಷಯದಲ್ಲಿ ಅವರು ತಪ್ಪಿ ಹೋದಂಥ ಸಂದರ್ಭದಲ್ಲಿ, ಅನೇಕ ಒಂದು ಕೆಟ್ಟ ಕಾರ್ಯಗಳು ನಡೆದಂಥ ಸಂದರ್ಭದಲ್ಲಿ, ಅವರು ದೇವರಿಂದ ದೂರವಾಗುವಂಥ ಸ್ಥಿತಿ ಬಂದಂಥ ಸಮಯದಲ್ಲಿ, ಅದೇ ಸಮಯವನ್ನು ಈ ಯೆರೆಮೀಯನ ಸ್ಥಿತಿಯಲ್ಲಿ, ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ಕೂಡ ನಾವು ನೋಡ್ತೀವಿ. ಯೆರೆಮೀಯನು ಮಾತ್ರ ಭಯದಲ್ಲಿ, ಭಕ್ತಿಯಲ್ಲಿ ನೀತಿವಂತನಾಗಿ ಜೀವಿಸ್ತಾ ಇದ್ದಾನೆ. ಉಳಿದಂಥವರೆಲ್ಲರೂ ಕೂಡ ಏನಾಗಿದ್ದಾರೆ? ದಾರಿ ತಪ್ಪಿದ್ದಾರೆ. ಯಾಕೆ? ದೇವರ ಭಯ ಅವರಿಗೆ ಇಲ್ಲ. ದೇವರಿಗೆ ವಿಶೇಷವಾದ ಸ್ಥಾನಮಾನಗಳನ್ನು ಅವರು ಕೊಡ್ತಾ ಇಲ್ಲ. ಮನುಷ್ಯರಿಗೆ ಭಯಪಡ್ತಾ ಇದ್ದಾರೆ, ವಿಗ್ರಹಗಳಿಗೆ ಭಯಪಡ್ತಾ ಇದ್ದಾರೆ, ಮನುಷ್ಯರು ಮಾಡಿದಂಥ ಕಲ್ಪನೆಯ ಒಂದು ಆಚಾರಗಳಿಗೆ ಅವರು ಭಯಪಡ್ತಾ ಇದ್ದಾರೆ. ಆ ಒಂದು ಸಮಯದಲ್ಲಿ ಯೆರೆಮೀಯನು ಮಾತ್ರ ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಏನು ಮಾಡ್ತಾ ಇದ್ದಾನೆ? ದೇವರನ್ನು ಸೇವಿಸ್ತಾ ಇದ್ದಾನೆ, ದೇವರಿಗೆ ನಡೆದುಕೊಳ್ತಾ ಇದ್ದಾನೆ. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತುಂಟು, ಇವಾಗ ಮಹಾಮಾರಿ ಅಂತೇಳಿ ಕರೀತಾರೆ. ಯಾವುದಕ್ಕೆ ರೀ? ಕೊರೋನಾ ವೈರಸ್. ಯಾವ ವೈರಸ್ ಅದು? ಕಣ್ಣಿಗೆ ಕಾಣದ ಸೂಕ್ಷ್ಮಾಣು ಜೀವಿ ಅದು ವೈರಸ್. ಕಣ್ಣಿಗೆ ಕಾಣಲಾರದಂಥ ಒಂದು ವೈರಸ್. ಅದಕ್ಕೆ ಜಗತ್ತು ಏನಾಗ್ತಾ ಇದೆ? ಅಲ್ಲಾಡಿ ಹೋಗ್ತಾ ಇದೆ, ನಡುಗ್ತಾ ಇದೆ. ಎಲ್ಲರೂ ಭಯಪಡ್ತಾ ಇದ್ದಾರೆ. ರಾಜರುಗಳು ಭಯಪಡ್ತಾ ಇದ್ದಾರೆ. ದೇಶದ ಅಧ್ಯಕ್ಷರುಗಳು, ಪ್ರಧಾನಮಂತ್ರಿಗಳು ಎಲ್ಲರೂ ಭಯಪಟ್ಟು ಏನಾಗಿದ್ದಾರೆ ರೀ? ಒಳಗಡೆ ಕೂತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಹೊರಗಡೆ ಬಾರಲಾರ್ದಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಜನರು ರೋಗಕ್ಕೆ ಭಯಪಡ್ತಾರೆ ಇದ್ದಾರೆ ಹೊರತಾಗಿ ದೇವರಿಗೆ ಅವ್ರು ಏನಾಗ್ತಾ ಇಲ್ಲ? ಭಯಪಡ್ತಾ ಇಲ್ಲ. ಯೆರೆಮೀಯನ ಕಾಲದಲ್ಲಿ ಜನರು ತಪ್ಪು ಮಾಡಿದಂಥ ಸಮಯದಲ್ಲಿ ದೇವರು ಏನು ಮಾಡ್ತಾ ಇದ್ದಾನೆ? ಈ ಒಂದು ದೇಶವನ್ನು ಪುನಃ ನಾನು ಶುದ್ಧಿ ಮಾಡ್ತೀನಿ. ಶುದ್ಧಿ ಮಾಡಬೇಕಾದ್ರೆ, ಬಂಗಾರ ಶುದ್ಧಿ ಆಗಬೇಕಾದ್ರೆ ಏನು ಬೇಕು? ಬೆಂಕಿ ಬೇಕು. ನಿಮ್ಗೆ ಗೊತ್ತಲ್ಲ, ಬಂಗಾರ ಶುದ್ಧಿ ಆಗಬೇಕಾದ್ರೆ ಏನು ಬೇಕು? ಬೆಂಕಿ ಬೇಕು. ಬೆಂಕಿ ಶಾಖ ತಗಲಿದಾಗನೇ ಬಂಗಾರ ಏನಾಗುತ್ತೆ? ಸುವರ್ಣವಾಗಿ, ಅಂದರೆ ಹೆಚ್ಚು ಹೊಳಪಾಗಿ ಅದೇನಾಗುತ್ತೆ? ಬದಲಾಗುತ್ತೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತಹ ಸಮಯದಲ್ಲಿ ದೇವರು ಮಾತಾಡ್ತಾ ಇದ್ದಾನೆ ಯೆರೆಮೀಯನಿಗೆ ಏನಂತೇಳಿ? ನೀನು ನನ್ನ ವಾಗ್ದಾನವನ್ನು ಕಾಪಾಡಿದ್ದೀಯ, ನೀನು ನನ್ನ ವಾಕ್ಯವನ್ನು ಕಾಪಾಡಿಕೊಂಡಿದ್ದೀಯ. ಜಗತ್ತಿನ ಮೇಲೆ ಎಲ್ಲ ಏನು ಬರುತ್ತೆ? ಶ್ರಮೆ ಬರುತ್ತೆ, ಸಂಕಟ ಬರುತ್ತೆ, ರೋಗ ಬರುತ್ತೆ, ಆದರೆ ನಾನು ನಿನ್ನನ್ನು ಏನು ಮಾಡ್ತೀನಿ? ಕಾಪಾಡ್ತೀನಿ. ಪ್ರಕಟಣೆ 3ನೇ ಅಧ್ಯಾಯ 10ನೇ ವಾಕ್ಯ ಒಂದು ಸಾರಿ ಓದ್ರಿ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳೆಲ್ಲರ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಎಲ್ಲಂತ್ರಿ
ಲೋಕದ ಮೇಲೆಲ್ಲ ಇಷ್ಟೇ ಬಾದರ್ಲಿಗಷ್ಟೇ ಅಥವಾ ತಿಮ್ಮಾಪುರಕ್ಕಷ್ಟೇ ಅಂತಿಲ್ಲ, ಏನಂತ ಲೋಕದ ಮೇಲೆಲ್ಲ ಒಂದು ಶೋಧನೆ ಬರಲಿಕ್ಕಿದೆ. ಅಲ್ಲಿ ಯೇಸು ಸ್ವಾಮಿ ಅವರು ಹೇಳಿದ್ದಾರೆ ಏನಂತೇಳಿ, ನಾನು ಬರುವಂಥ ಕಾಲ ಸಮೀಪವಾದಾಗ ಭೂಕಂಪಗಳಾಗ್ತವೆ, ನೆರೆ ಹಾವಳಿಗಳಾಗ್ತವೆ, ಮತ್ತು ಭಯಂಕರವಾದ ಬರಗಾಲ ಬರುತ್ತೆ, ಅಂಟು ರೋಗಗಳು ಬರುತ್ತೆ. ಕೊರೋನಾ ವೈರಸ್ ಅನ್ನುವಂಥದ್ದು ಏನಿದು ಅಂಟು ರೋಗ, ಒಬ್ಬರಿಂದ ಒಬ್ಬರಿಗೆ ಬರುವಂಥದ್ದು. ಅದರ ಸಲುವಾಗಿ ಇಡೀ ವಿಶ್ವವನ್ನೇ ಏನು ಮಾಡಿದ್ದಾರೆ, ಕೆಲವೊಂದು ವಿಶ್ವದಲ್ಲಿರ್ತಕ್ಕಂಥ ಕೆಲವೊಂದು ರಾಷ್ಟ್ರಗಳನ್ನು ಲಾಕ್ಡೌನ್ ಮಾಡಿದ್ದಾರೆ. ಪ್ರೇಯರ್ ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ನಾನೇನು ಮಾಡ್ತೀನಿ ನಿನಗಂತೇಳಿ ವಾಕ್ಯ ಹೇಳ್ತಾ ಇದೆ. ಏನಂತ ಹೇಳ್ರಿ, ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಅನೇಕರು ಏನಾಗ್ತಾ ಇದ್ದಾರೆ, ಭಯಪಟ್ಟಿದ್ದಾರೆ. ಯಾವುದಕ್ಕೆ? ಕಾರಣದ ಒಂದು ವೈರಸ್ಗಾಗಿ. ಪ್ರೈಸ್ ದಿ ಲಾರ್ಡ್. ಆ ವೈರಸ್ ಬಂದ್ರೂ ಸಾಯ್ತಾರೆ, ಆ ವೈರಸ್ ಬರಲಾರ್ದು ಇದ್ದರೂ ಕೂಡ ಒಂದಿನ ಸತ್ತೇ ಸಾಯ್ತಾರೆ. ಹಲ್ಲೆಲೂಯಾ. ಆದರೆ ಸಾಯೋದ್ರ ಒಳಗಡೆ ಆಗಿ ಈ ಲೋಕದಲ್ಲಿ ಭಕ್ತಿಯನ್ನು ನಾವು ಕಟ್ಟಿಕೊಳ್ಳಬೇಕು, ಭಕ್ತಿಯ ಜೀವಿತವನ್ನು ನಾವು ಜೀವಿಸಬೇಕು. ಸೃಷ್ಟಿಕರ್ತನಾದ ದೇವರು ಯಾರೆಂಬುದಾಗಿ ನಾವು ತಿಳಿದುಕೊಳ್ಳುವವರಾಗಬೇಕು. ಈ ಯೆರೆಮೀಯನ ಕಾಲದಲ್ಲಿಯೂ ಕೂಡ ಆ ರೀತಿಯಾಗಿ ಭಯಂಕರವಾದಂಥ ಪರಿಸ್ಥಿತಿ ದೇಶದಲ್ಲಿ ಉಂಟಾಗಿದೆ ಪ್ರೇಯರ್. ಆ ಸಮಯದಲ್ಲಿ ಯೆರೆಮೀಯನು ಮಾತ್ರ ತನ್ನ ಭಕ್ತಿಯ ಜೀವಿತವನ್ನು ಏನು ಮಾಡ್ತಾ ಇಲ್ಲ, ಬಿಟ್ಟು ಕೊಡ್ತಾ ಇಲ್ಲ. ಅದ್ರ ಸಲುವಾಗಿ ದೇವರು ಹೇಳ್ತಾ ಇದ್ದಾನೆ, ನಾನು ಯೆರೆಮೀಯನೇ ನಿನ್ನನ್ನು ಏನು ಮಾಡ್ತೀನಿ, ನಾನು ತಾಮ್ರದ ಪೌಳಿಗೋಡೆಯನ್ನಾಗಿ ನಾನು ನಿನ್ನನ್ನು ರೂಪಿಸ್ತೀನಿ. ಎಲ್ಲರೂ ಬಿದ್ದು ಹೋಗಿದ್ದಾರೆ ಭಕ್ತಿಯಲ್ಲಿ, ಆದರೆ ನೀನು ಮಾತ್ರ ಭಕ್ತಿಯ ಜೀವಿತವನ್ನು ಏನು ಮಾಡಲಿಲ್ಲ, ಕೆಡಿಸಿಕೊಳ್ಳಲಿಲ್ಲ. ಭಕ್ತಿಯ ಜೀವಿತದಲ್ಲಿ ನೀನು ಹಿಂಜಾರಿ ಹೋಗಲಿಲ್ಲ, ಸ್ಥಿರವಾಗಿ ನೀನು ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡಿದ್ದಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರಾದರೂ ನೋಡ್ರಿ, ಮನೆಗೆ ಬರಬೇಕಾದ್ರೆ ಏನಾದರೂ ಒಂದು ಇದು ಮಾಡಬೇಕಾದ್ರೆ ಮನೆ ಬಾಗಿಲಿಗೆ ಏನು ಮಾಡ್ತಾರೆ ರೀ, ಮನೆ ಬಾಗಿಲಿಗೆ ಏನು ಮಾಡ್ತಾರೆ, ನಮಸ್ಕಾರ ಹಾಕ್ತಾರೋ ಇಲ್ಲ? ನೀವು ನೋಡಿರೋ ಇಲ್ಲ? ಮನೆ ಬಾಗಿಲಿಗೆ ನಮಸ್ಕಾರ ಹಾಕೋ ರೂಢಿ ಇದೇನೋ ಇಲ್ಲ? ಹೇಳ್ರಿ. ಮನೆ ಬಾಗಿಲಿಗೆ ಶ್ರೇಷ್ಠವಾದಂಥ ಒಂದು ಸ್ಥಾನವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಆದರೆ ಅದು ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಆದರೆ ಬೈಬಲ್ ಹೇಳುತ್ತೆ ಏನಂತೇಳಿ, ನಾನೇ ಆ ಬಾಗಿಲು ಅಂತೇಳಿ. ಯಾರು ಹೇಳಿದ್ದಾರೆ? ಯೇಸು ಕ್ರಿಸ್ತನೇ ಹೇಳಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಾಗಿಲಾಗಿದ್ದಾನೆ. ಎಲ್ಲಿಗೆ? ಪರಲೋಕಕ್ಕೆ. ಆ ಪರಲೋಕಕ್ಕೆ ಬಾಗಿಲಾಗಿರ್ತಕ್ಕಂಥ ದೇವರ ಹತ್ತಿರಕ್ಕೆ ಬಂದರೆ ಮಾತ್ರ ಆಶೀರ್ವಾದ ಇದೆ. ಇವ್ರು ಏನು ಅಂದ್ಕೊಂಡಿದ್ದಾರೆ, ಇಲ್ಲ ಮನೆ ಬಾಗಿಲಿಗೆ ಏನಾದರೂ ಮಾಡಿಬಿಟ್ರೆ ನಮ್ಗೆ ಆಶೀರ್ವಾದ ಬರುತ್ತೇನೋ ಅಂತೇಳಿ. ಹಲ್ಲೆಲೂಯಾ. ಮನೆ ಬಾಗಿಲು ಎಂಬುದಾಗಿ ಹೇಳಿದಂಥ ದೇವರನ್ನು ನೀನು ಹಿಡಿದುಕೊಂಡ್ರೆ ನನಗೆ ಆಶೀರ್ವಾದ ಉಂಟು. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಯೇಸು ಸ್ವಾಮಿ ಅವರು ಹೇಳ್ತಾರೆ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಏನಂತೇಳಿ, ನಾನೇ ಆ ಬಾಗಲು ಎಂಬುದಾಗಿ. ಹಲ್ಲೆಲೂಯಾ. ಒಂದು ಸಾರಿ ಆ ವಾಕ್ಯ ಓದ್ರಿ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ ಸಿಕ್ಕಿದ್ರೆ ತೆಗೀರಿ ಬೇಗ. 9ನೇ ವಚನ 10:9 ಓದ್ರಿ. ನಾನೇ ಆ ಬಾಗಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಹಲ್ಲೆಲೂಯಾ. ಆ ಬಾಗಿಲಿನ ಮಹತ್ವ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ನಿಮ್ಮ ಮನೆಯ ಬಾಗಿಲು ಮುಖ್ಯ ಅಲ್ಲ. ಬಾಗಿಲು ಎಂಬುದಾಗಿ ಹೇಳಿದಂಥ ದೇವರು ಯಾರಿದ್ದಾನೆ? ಬೇರೆ ಯಾರೂ ಹೇಳಿಲ್ಲ ಬಾಗಿಲು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಮಾತ್ರ ಹೇಳಿದ್ದಾನೆ. ಅದರ ಸಲುವಾಗಿ ಪ್ರಿಯರು, ಇವತ್ತಿನ ದಿನ ಅಂಶ ಏನಂದರೆ, ಕಷ್ಟದ ಸಮಯದಲ್ಲಿ, ಸಂಕಷ್ಟದ ಸಮಯದಲ್ಲಿ, ರೋಗದ ಸಮಯದಲ್ಲಿ, ಎಲ್ಲದರ ಸಮಯದಲ್ಲಿ ನಾವೇನಾಗಿರಬೇಕು? ದೇವರನ್ನು ಸೇವಿಸುವವರಾಗಿರಬೇಕು. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವವರಾಗಬೇಕು. ದೇವರಿಂದ ನಾವು ದೂರ ಹೋದರೆ ಅಪಾಯ ಯಾರಿಗೆ? ನಮಗೆ ಇದೆ. ದೇವರಲ್ಲಿ ಇದ್ದುಕೊಂಡ್ರೆ ಖಂಡಿತವಾಗಿ ದೇವರು ಒಂದಿಲ್ಲ ಒಂದು ದಿನ ನಮ್ಮನ್ನು ಏನು ಮಾಡ್ತಾನೆ? ಮೇಲಕ್ಕೆ ತರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಕಷ್ಟಗಳು ಬರ್ಬೋದು, ಆದರೆ ಆ ಕಷ್ಟಗಳು ಏನಾಗಿರೋದಿಲ್ಲ, ಕಷ್ಟಗಳು ಹಂಗೆ ಸಾಯೋವರೆಗೆ ಅಂಟಿಕೊಂಡಿರೋದಿಲ್ಲ. ಏನಾಗ್ತಾವ್ರಿ? ದೇವರು ಬಿಡುಗಡೆಯನ್ನು ಕೊಡ್ತಾನೆ. ಅದೇ ಯೆರೆಮೀಯನಿಗೆ ಹೇಳ್ತಾ ಇದ್ದಾನೆ ದೇವರು ಏನಂತೇಳಿ, ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುತ್ತೇನೆ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ, ಆದರೆ ಯುದ್ಧದಲ್ಲಿ ಜಯ ಯಾರ್ದು?
ನಿಂದೇ ಜಯ. ಹಲ್ಲೆಲೂಯಾ. ನಿನಗೆ ಸೋಲು ಆಗುವುದಿಲ್ಲ, ನಾನು ನಿನಗೆ ಜಯವನ್ನು ಕೊಡ್ತೀನಿ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ ಪ್ರೇರೆ. ಅಷ್ಟು ಮಾತ್ರವಲ್ಲದೆ ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರ್ತೇನೆ. ದೇವರು ನಮ್ಮ ಸಂಗಡ ಇರ್ತಾನೆ ರೀ. ನಾವು ಯಾವುದಕ್ಕಾದ್ರೂ ಭಯಪಡಬೇಕಾ? ಯಾವ ವಿಷಯಕ್ಕೂ ನಾವು ಭಯಪಡಬಾರ್ದು. ಅದರ ಸಲುವಾಗಿ ಪೌಲನು ಅನೇಕ ಸಾರಿ ಏನು ಮಾಡ್ತಾನೆ, ತನಗೆ ಸಂಕಷ್ಟ ಸಮಯಗಳು ಪ್ರಾಪ್ತಿಯಾದಾಗ ಆತನು ಹೇಳ್ತಾನೆ, ಇವೆಲ್ಲ ವಿಷಯಗಳಲ್ಲಿ ಕೂಡ ನಾನು ದೇವರನ್ನು ಮಾತ್ರ ಸೇವಿಸುವವನಾಗಿದ್ದೇನೆ. ಒಂದು ಸಾರಿ 2ನೇ ಕೊರಿಂಥಿ 11ನೇ ಅಧ್ಯಾಯ ನೀವು ತೆಗೆದ್ರೆ ಅಲ್ಲಿ ಹೇಳ್ತಾನೆ, 26, 27, 28 ವಚನಗಳನ್ನು ಓದಿದರೆ, ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದನು. ನದಿಗಳ ಅಪಾಯಗಳು ನೋಡ್ರಿ, ಯಾವ ಅಪಾಯಗಳು ಆತನಿಗೆ ಬಂದವು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಏನು ಮಾಡಿದಂತೆ ಪೌಲ ಆತನನ್ನು ಸೇವಿಸಿದ್ದೇನೆ. ಹಲ್ಲೆಲೂಯಾ. ಪೌಲನಿಗೆ ಬಂದಷ್ಟು ಶ್ರಮೆಗಳು ನಮಗೆ ಬಂದಿದ್ದಾವ? ಹಲ್ಲೆಲೂಯಾ. ಪೌಲ ಒಂದು ಸಾರಿ ಹಡಗಿನಲ್ಲಿ ಹೋಗ್ತಾ ಇರಬೇಕಾದ್ರೆ 3 ಸಾರಿ ಹಡಗು ಏನಾಗ್ಬಿಡ್ತು, ಒಡೆದೋಗ್ಬಿಡುತ್ತೆ. 24 hours ಏನಾಗಿದ್ದಾನೆ ರೀ, ನೀರಿನಲ್ಲೇ ಇಸ್ಕೊತಿದ್ದಾನೆ ದೇವರ ಒಂದು ಸೇವೆಗಾಗಿ. ಕಷ್ಟದ ಒಂದು ಸಮಯದಲ್ಲಿ ಪೌಲನ್ ಏನು ಮಾಡಲಿಲ್ಲ, ಧೃತಿಗೆಡಲಿಲ್ಲ. ನೀವು ಆದ್ರೆ ಏನೋ ಮಾಡಿಬಿಡ್ತೀವಿ, ನಮಗೆ ಆಶೀರ್ವಾದಕ್ಕಾಗಿ ಮಾತ್ರ ಯೇಸು ಸ್ವಾಮಿ ಬೇಕು. ಕಷ್ಟ ಬಂದಾಗ ನಮಗೆ ಯೇಸು ಸ್ವಾಮಿ ಬೇಕಾಗಿಲ್ಲಪ್ಪ. ಹಲ್ಲೆಲೂಯಾ. ಅದು ಯಾವುದೋ ಒಂದು ಆರ್ಡರ್ ಬೇಕು ಅನ್ಯ ಜನರು, ನೀಡು ನೀಡದೇ ಇರು, ಬಾಗುವುದು ನನ್ನ ಕಾಯ ಅಂತೇಳಿ. ಹಲ್ಲೆಲೂಯಾ. ಆದ್ರೆ ಯೇಸಪ್ಪಕ್ಕೆ ಅದನ್ನು ಅಪ್ಲೈ ಮಾಡಲ್ಲ ಯಾರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ತನ್ನ ನಂಬಿದಂಥ ಮಕ್ಕಳಿಗೆ ವಾಗ್ದಾನ ಮಾಡಿದ್ದಾನೆ, ನೀವು ಬೇಡಿಕೊಳ್ಳಿರಿ ನಿಮಗೆ ಖಂಡಿತವಾಗಿ ದೊರೆಯುತ್ತದೆ. ಹಲ್ಲೆಲೂಯಾ. ಖಂಡಿತವಾಗಿ ನಾನು ನೀಡುತ್ತೇನೆ, ನೀಡುವಂಥ ದೇವರು ನಾನು ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನೀಡಲಾರದೆ ಆತನು ಇರುವಂಥ ಆತನು ಅಲ್ಲ ಪ್ರಿಯರೇ. ಬೇಡಿ ಬಂದಂಥವರ ಬಂಧನಗಳನ್ನು ಬಿಡಿಸುವಂಥ ದೇವರು ಯಾರು? ಯೇಸು ಆಗಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪೌಲನಿಗೆ ಅನೇಕವಾದಂಥ ಶ್ರಮೆ ಸಂಕಟಗಳ ಮಧ್ಯದಲ್ಲಿ ಪೌಲನು ಹೇಳುವಂಥ ಸಾಕ್ಷಿ ಒಂದೇ, ಏನು? ನಾನು ಯೇಸುವನ್ನು ಸೇವಿಸುತ್ತೇನೆ. ಹಲ್ಲೆಲೂಯಾ. ನಾನು ಯೇಸುವನ್ನು ಸೇವಿಸುವವನು ಆಗಿದ್ದೇನೆ ಎಂಬುದಾಗಿ. ಅದಕ್ಕಾಗಿ ನೀವು ಯಾವ ವಿಷಯಕ್ಕಾಗಿ ನೀವು ಚಿಂತೆ ಪಡಬೇಡ್ರಿ, ಯಾವ ವಿಷಯಕ್ಕಾಗಿ ನೀವು ಭಯಪಡಬೇಡ್ರಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಶ್ಚಯವಾಗಿ ನಿನಗೆ ಮೇಲಾಗುವಂತೆ ನಾನೇ ನಿನಗೆ ಬಿಡುಗಡೆಯನ್ನು ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಕೊರೋನಾ ಬಂದು ಯಾವ್ಯಾವ ವಿಷಯಗಳಿಗಾಗಿ ಅನೇಕರು ವಿದ್ಯಾರ್ಥಿಗಳಿಗೂ ಕೂಡ ಭಾಳ ತೊಂದರೆಯಾಗಿದೆ. ಎಂಟರ್ಪ್ರೈಸಸ್ ವ್ಯಾಪಾರ ಮಾಡುವಂಥವ್ರಿಗೂ ತೊಂದರೆ ಆಗಿದೆ, ಎಲ್ರಿಗೂ ತೊಂದರೆ ಆಗಿದೆ. ಹಲ್ಲೆಲೂಯಾ. ಆದರೆ ಇದು ಆಗಿರುವಂಥದ್ದೆಲ್ಲ ನಮ್ಮ ಒಳ್ಳೆಯದಕ್ಕಾಗಿ ಅಂತೇಳಿ ನಾವು ತಿಳ್ಕೊಬೇಕು. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ನಾನು ಕಾಪಾಡ್ತೀನಿ. ಲೋಕದಲ್ಲೆಲ್ಲ ಶ್ರಮೆ ಬಂದಿದೆ, ಆ ಶ್ರಮೆಯ ಮಧ್ಯದಲ್ಲಿ ನೀನಿರುವಾಗ ನಾನು ನಿನ್ನ ಖಂಡಿತವಾಗಿ ಕಾಪಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದೇ ತಿಳ್ಕೊಳ್ರಿ, ನಾವು ದೇವರಿಂದ ಎಂದಿಗೂ ಕೂಡ ದೂರ ಆಗಬಾರ್ದು. ದೇವರಲ್ಲಿ ಇರುವಾಗ ನಮಗೆ ಖಂಡಿತವಾಗಿ ಆಶೀರ್ವಾದ ಉಂಟು. ಆ ಆಶೀರ್ವಾದವನ್ನು ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ನೆರವೇರಿಸುವವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ಮೊಣಕಾಲೂರೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಶ್ಚಯವಾಗಿ ನಿನಗೆ ಮೇಲಾಗುವಂತೆ ಬಿಡುಗಡೆ ಮಾಡುವೆನು. ಅವರು ನಿನ್ನ ಸಂಗಡ ಯುದ್ಧ ಮಾಡುವರು, ಆದರೆ ಅವರು ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಾನು ನಿನ್ನನ್ನು ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡಿದ್ದೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ ಪ್ರಿಯರೇ. ಯೆರೆಮೀಯನಿಗೂ ಕೂಡ ಆತನ ಕಾಲದಲ್ಲಿ ಎಲ್ಲ ಜನರು ದೇವರನ್ನು ನಂಬಿದವರು, ಅವರು ಪುನಃ ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋದರು. ಆದರೆ ಯೆರೆಮೀಯನು ಮಾತ್ರ ಬೀಳಲಿಲ್ಲ. ಯೆರೆಮೀಯನು ದೇವರಿಗಾಗಿ ಎದುರು ನೋಡಿದಂಥ ಯೆರೆಮೀಯನಿಗೆ ದೇವರು ಕೊಟ್ಟಿರ್ತಕ್ಕಂಥ ಮಾಡಿರ್ತಕ್ಕಂಥ ಆಶೀರ್ವಾದ ಮಹತ್ತರವಾಗಿರುವಂಥದ್ದು ಪ್ರಿಯರೇ. ಇವತ್ತು ನಿನ್ನ ಭಕ್ತಿಯ ಜೀವಿತ ಯಾವ ರೀತಿಯಾಗಿದೆ? ಈ 1.5 ತಿಂಗಳಲ್ಲಿ ಯಾವ ವಿಷಯದಲ್ಲಿ ನೀನು ಸೋತು ಹೋಗಿದ್ದೀಯಾ? ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗಿದ್ದೀಯಾ? ಒಂದು ಸಾರಿ ಆಲೋಚನೆ ಮಾಡು, ಒಂದು ಸಾರಿ ಪರೀಕ್ಷೆ ಮಾಡು. ಪೌಲನು ಎಷ್ಟೋ ಸಾರಿ ಪ್ರಯಾಸಪಟ್ಟ, ಒಂದು ಕಡಿಮೆ 40 ಏಟು, 39 ಏಟುಗಳು 5 ಸಾರಿ ಹೊಡೆಸಿಕೊಂಡ. ಅನೇಕವಾದಂಥ ಸಂಕಷ್ಟಗಳನ್ನು ಭರಿಸಿದ. ಸರ್ಕಾರದವರು ಹಿಡಿದುಕೊಂಡು ಹೋಗಿ 3 ಸಾರಿ
ಪೌಲನಿಗೆ ಚಡಿಯೇಟುಗಳಿಂದ ಹೊಡೆದರು. ಅನೇಕ ಸಾರಿ ಆತನು ಸೆರೆಮನೆಗೆ ಹಾಕಲ್ಪಟ್ಟ, ಬಟ್ಟೆ ಇಲ್ಲದವನಾಗಿದ್ದ, ಉಪವಾಸದಿಂದ ಅನೇಕ ದಿವಸಗಳನ್ನು ಕಳೆಯಬೇಕಾಯಿತು. ಆದರೆ ಪೌಲನು ಹೇಳ್ತಾ ಇದ್ದಾನೆ, ಇವೆಲ್ಲದರವುಗಳ ಮಧ್ಯದಲ್ಲಿ ನಾನು ಆತನನ್ನು ಸೇವಿಸ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯಗಳೇ, ಇವತ್ತು ನನ್ನ ಜೀವಿತ, ನಿನ್ನ ಜೀವಿತ ಆ ರೀತಿಯಾಗಿದೆಯಾ? ದೇವರು ನಮಗೆ ಎಲ್ಲವನ್ನು ಒದಗಿಸಿ ಕೊಟ್ಟಾಗಲೂ ಕೂಡ ಭಕ್ತಿಯ ಜೀವಿತದಲ್ಲಿ ನೀನು ಬಿದ್ದು ಹೋಗ್ತಾ ಇದೆಯಾ? ಒಂದು ಸಾರಿ ಪರೀಕ್ಷೆ ಮಾಡು. ದೇವರು ನಿನ್ನನ್ನು ಕರೆದಿದ್ದಾನೆ. ಆತನು ನಿನಗೆ ಪರಲೋಕ ಪಟ್ಟಣವನ್ನು ಕೊಡುವುದಕ್ಕಾಗಿ. ನಿನ್ನ ಮನಸ್ಸು ಮಾನಸಾಂತರವಾದರೆ ಆತನು ಖಂಡಿತವಾಗಿ ನಿನಗೆ ಪರಲೋಕವನ್ನು ಕೊಡುವ ದೇವರಾಗಿದ್ದಾನೆ. ಈ ಲೋಕದಲ್ಲಿ ಅನೇಕ ಶ್ರಮ ಸಂಕಟಗಳು ಸಂಭವಿಸಲಿಕ್ಕಿದ್ದಾವೆ ಎಂಬುದಾಗಿ ದೇವರು ಮೊದಲೇ ಬರೆಸಿಟ್ಟಿದ್ದಾನೆ. ಅದರ ಸಲುವಾಗಿ ನನ್ನ ಜನರೇ, ನನ್ನ ಉಗ್ರ ಕೋಪ ಆರಿ ಹೋಗುವವರೆಗೂ ನೀವು ಒಳಗಡೆ ಮನೆಯಲ್ಲಿಯೇ ಇರ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಪ್ರಿಯರೇ, ಒಂದು ಸಂದರ್ಭದಲ್ಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ನಿಶ್ಚಯವಾಗಿ ನಿನಗೆ ಮೇಲಾಗುವಂತೆ ಬಿಡುಗಡೆಯನ್ನು ನಾನು ಮಾಡುವೆನು, ನಿನಗೆ ಕೇಡಲ್ಲ, ನಿನಗೆ ಖಂಡಿತವಾಗಿ ಮೇಲನ್ನೇ ಅನುಗ್ರಹಿಸುವೆನು ಎಂಬುದಾಗಿ. ಆ ವಾಗ್ದಾನದ ಆಶೀರ್ವಾದ ಒಂದು ಮೇ ಮತ್ತು ಜೂನ್ ತಿಂಗಳಲ್ಲಿ ದೇವರು ನನಗಾಗಿ ನಿನಗಾಗಿ ಇಟ್ಟಿದ್ದಾರೆ. ಆ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ಳೋಣ. ದೇವರೇ, ತಿಳಿದೆಯೋ ತಿಳಿಯಲಾರದೆಯೋ ಕೆಲವೊಂದು ಸಾರಿ ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗಿದ್ದೇನಪ್ಪ. ಕರ್ತನೆ, ಪುನಃ ನನ್ನ ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳುವಂಥ ಸ್ಥಿತಿ ನನಗೆ ಒದಗಿ ಬರಲಿ ಸ್ವಾಮಿ. ನಾನು ನಿನ್ನ ಹತ್ರ ಬೇಡ್ತಾ ಇದ್ದೇನೆ, ನನ್ನನ್ನು ಪರಿಪೂರ್ಣವಾಗಿ ಸಮರ್ಪಣೆ ಮಾಡ್ತೇನೆ ಎಂಬುದಾಗಿ ದೇವರ ಹತ್ರ ಕೇಳಿ. ಈ ಸಮಯದಲ್ಲಿ ದೊಡ್ಡ ಪ್ರಾರ್ಥನೆ. ಹೌದು ತಂದೆ, ನಾವು ಕರ್ತನ ಭಕ್ತಿ ಜೀವಿತದಲ್ಲಿ ಎದುರು ಹೋಗಿದ್ದೇವಪ್ಪ. ದೇವರ ಅನೇಕ ಕಡೆ ಲೋಕದ ಕಡೆ ಅಪ್ಪ ಶರೀರದ ಆಸೆ, ಕಣ್ಣಿನ ಆಸೆ, ಬಂಧುಗಳನ್ನು ನಮ್ಮ ಅದಕ್ಕೆ ಕಡೆ ಕಡೆ ಕೊಡ್ತಾರೆ. ನಮ್ಮನ್ನು ಪ್ರೇಮಿಸಿದ ಭಯದಲ್ಲಿ ಬರ್ತೀನಿ ಇರ್ತಪ್ಪ. ದೇವರು ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ರೋಗಗಳನ್ನು ವಾಸ ಮಾಡೋಕ್ಕೆ ನಿನಗೇನಿದೆ ಮಹಾ ದೊಡ್ಡದಲ್ಲ ಸ್ವಾಮಿ. ಪ್ರೀತಿ ಮಾತ್ರ ಕಾಣುತ್ತೆ ಇರುವಂಥ ಎಲ್ಲ ಜನರು ರಕ್ಷಿಸಲ್ಪಡಬೇಕಂತ ಯಾರು ಒಂದು ಆತ್ಮಗಳನ್ನು ಅಪ್ಪ. ನೀವು ಪ್ರತಿಯೊಬ್ಬ ಕುಟುಂಬವನ್ನು ಆಶೀರ್ವಾದ ಮಾಡಪ್ಪ. ಇಲ್ಲಿ ಬಂದಿರುವಂಥ ನಿಮ್ಮ ಮಕ್ಕಳನ್ನು ನೆನಪು ಮಾಡಿ ತಂದೆ, ಅವರ ಕುಟುಂಬದ ಶಾಂತಿ, ಸಮಾಧಾನ, ಆರೋಗ್ಯ, ಆನಂದವನ್ನು ತುಂಬಿಸಪ್ಪ. ದೇವರು ಈ ಮಕ್ಕಳ ಬಯಲಲ್ಲಿ ಬರ್ತೀರಿ, ನೈವೇದ್ಯ ಮನಸ್ಸುಗಳನ್ನು ಊಟವನ್ನು ಕೌಲಿಸಪ್ಪ. ಪಾಪ ಸ್ತ್ರೀಯರು, ಪುರುಷರು, ಯವನಸ್ಥರು, ಚಿಕ್ಕ ಮಕ್ಕಳು ಎಲ್ಲರಿಗೂ ಭಯಭಕ್ತಿಯನ್ನು ಹುಟ್ಟಿಸತಂದೆ. ಹೌದು ತಂದೆ, ಇಸ್ರೇಲ್ ಜನರು ಎಷ್ಟೇ ಸಾರಿ ತಪ್ಪು ಮಾಡಿ ನೀನು ತಿಳಿಸಿದ್ದೀವಪ್ಪ. ದೇವರು ಹೌದಪ್ಪ ತಂದೆ, ಇವತ್ತು ಕರ್ತನೆ ನಾವು ತಿಳಿಯಲಾದ ತಿಳಿಯಾದ ಯಾವುದೇ ತಪ್ಪು ಮಾಡ್ತೀವೋ ಅದನ್ನೆಲ್ಲ ಕ್ಷಮಿಸಬೇಕು. ದೇವರು ಇನ್ನು ಮುಂದೆ ತಿಳಿದು ತಪ್ಪು ಮಾಡಬೇಕಪ್ಪ. ನಿಜವಾದ ದೇವರ ನೀನು ಲೋಕದ ರಕ್ಷಕರನ್ನು ಅರಿತುಕೊಳ್ಳುವಂತೆ ಮಾಡಪ್ಪ. ಈ ಗ್ರಾಮದಲ್ಲಿ ಎಲ್ಲ ಜನರು ರಕ್ಷಿಸಲ್ಪಡಬೇಕು ತಂದೆ. ಅಪ್ಪ, ಈ ಚಿಕ್ಕ ಸಭೆಯಲ್ಲಿ ನೀನು ಬಂದು ನೀವು ಮಾತನಾಡ್ತೀವಿ ನಂಬುತ್ತಾ ಚಿಕ್ಕ ಪ್ರಾರ್ಥನೆ ನಜರತ್ತು ಯೇಸುವಿನ ನಾಮದಲ್ಲಿ ಎಲ್ಲವನ್ನು ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ನಂತೆ ನಡೆಸಲಿಕ್ಕೆ, ಅಲಂಕರಿಸಲಿಕ್ಕೆ ಕೂಡಿ ಬಂದಿರತಕ್ಕಂಥ ದೇವರ ಸಂಗಡಲ್ಲಿ, ಸಕಲ ಸದ್ಭಕ್ತರ ಸಂಗಡಲ್ಲಿ, ಯಾವ ಪ್ರಪಂಚದ ಸಂಗಡಲ್ಲಿ ಸದಾ ಕಲ್ನಿಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರ. ಆಮೇನ್, 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 ಆಮೇನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನ ರಕ್ಷಕನಾಗಿ ಕಾಣಲು ನಮ್ಮೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್.
बोलो ಯೇಸು ಕ್ರಿಸ್ತ ಮಹಾಪ್ರಭುರಾಜಕ್ಕೂ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲೇ